ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಇನ್ನು ಬೇಸಿಗೆ ಈಗಾಗಲೇ ಆರಂಭ ಆಗಿದೆ. ಸೊ ಈಗಲೇ ಇಷ್ಟೊಂದು ನೀರಿನ ಸಮಸ್ಯೆ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀರಿನ ಒಂದು ಸಮಸ್ಯೆ ಕಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀರನ್ನು ಮಿತವಾಗಿ ಬಳಕೆ ಮಾಡಿಕೊಳ್ಳಿ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀರಿನ ಒಂದು ಸಮಸ್ಯೆಗಳು ಸೃಷ್ಟಿಯಾಗುವ ಚಾನ್ಸಸ್ ಇರುತ್ತೆ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಬಳಕೆ ಮಾಡಿಕೊಳ್ಳಿ. ಮತ್ತು ಇನ್ನೊಂದು, ಈ ಒಂದು ಬೇಸಿಗೆ ಬಂದಾಗ ಪ್ರತಿ ವರ್ಷವೂ ಸಹ ಪ್ರಾಣಿ ಪಕ್ಷಿಗಳಿಗೆ, ಅತಿ ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಒಂದು ಕೊರತೆ ಎದುರಾಗುತ್ತೆ. ಯಾಕಷ್ಟು ಯೋಚನೆ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕೈಲಾದ ಮಟ್ಟಿಗೆ ನಿಮ್ಮ ನಿಯರ್ ಬೈ ಇರ್ತಕ್ಕಂಥ ಒಂದು ಕೆಲವೊಂದು ಸ್ಥಳಗಳಲ್ಲಿ ಪ್ರಾಣಿ ಪಕ್ಷಿಗಳ ಒಂದು ಓಡಾಟ ಎಲ್ಲಿರುತ್ತೋ ಅಂಥ ಕಡೆ ಒಂದಷ್ಟು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆದಷ್ಟು ಈ ಒಂದು ಬೇಸಿಗೆಯನ್ನು ಇನ್ನೊಂದು 3-4 ತಿಂಗಳ ಕಾಲ ದಯವಿಟ್ಟು ಈ ಬೇಸಿಗೆಯಲ್ಲಿ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ. ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರು ಅಷ್ಟೇ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕಾಗುತ್ತೆ. ನೀರಿನ ಒಂದು ವ್ಯವಸ್ಥೆನ ಮಾಡಿಕೊಡಿ. ದಯವಿಟ್ಟು ನಿಮ್ಮ ನಿಯರ್ ಬೈ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ನೀವು ನೀರಿನ ವ್ಯವಸ್ಥೆ ಮಾಡಿ. ನೀವು ಎಲ್ಲೋ ಹೋಗಿ ದೂರದಲ್ಲಿ ನಿಮ್ಮ ಕೈಯಲ್ಲಿ ಕಷ್ಟ ಆಗ್ಬೋದು, ಬಟ್ ನೀವಿರ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಕಷ್ಟ ಆಗಲ್ಲ. ಒಂದಷ್ಟು ಸಮಯನ ಒಂದು ಸಾಮಾಜಿಕ ಸೇವೆಗೆ ಅಂತ ಮುಡಿಪಾಗಿಡಿ. ಸೊ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.